Session 8 of Unit 1, continuation of building customer loyalty. So, consumer ನಿಷ್ಠೆನ ನಾವು ಉಳಿಸ್ಕೊಳ್ಳಕ್ಕೆ ಅಥವಾ ಇನ್ನೂ ಹೆಚ್ಚಿಗೆ ಅದನ್ನ ನಾವು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಬೇರೆ ಬೇರೆ ರೀತಿಯಲ್ಲಿ ಕನ್ಸ್ಯೂಮರ್ಸ್ ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಡಿಫ್ರೆಂಟ್ ಸ್ಟ್ರಾಟಜೀಸ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ತುಂಬಾ ರೀತಿ ತುಂಬಾ ಅದೇ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಪ್ರಾಡಕ್ಟ್ ಸರ್ವಿಸಸ್ ದೇ ಆರ್ ಪ್ರೊವೈಡಿಂಗ್ ಬೇಸ್ಡ್ ಆನ್ ದಟ್ ಅವರು ಡಿಫ್ರೆಂಟ್ ಆಫರ್ಸ್ ಅವರು ಗ್ರಾಹಕರಿಗೆ ಪ್ರೊವೈಡ್ ಮಾಡಬಹುದು. ಸೊ ಮೊದಲನೇದಾಗಿ ಇಲ್ಲಿ ನಿಮ್ಗೆ ಆಫರ್ ಡಿಸ್ಕೌಂಟ್ಸ್ ಅಂತ ಹೇಳಿ ಕನ್ಸ್ಯೂಮರ್ಸ್ಗೆ ನೀವು ಒಂದ್ ಕಡೆ ನಾವು ನೋಡಿದಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಎ ರೆಗ್ಯುಲರ್ ವಿಸಿಟರ್ ಫಾರ್ ಅ ಪರ್ಟಿಕ್ಯುಲರ್ ಶಾಪ್ ಅಲ್ಲಿ ಹೋದಾಗ ಇಫ್ ದೇ ಆರ್ ಗಿವಿಂಗ್ ಯು ಆನ್ ಎ ಡಿಸ್ಕೌಂಟೆಡ್ ರೇಟ್ ದ ಕನ್ಸ್ಯೂಮರ್ ವಿಲ್ ಬಿ ವೆರಿ ಹ್ಯಾಪಿ ಫಾರ್ ದ ಪರ್ಚೇಸ್ ವಾಟ್ ಹಿ ಆರ್ ಶಿ ಇಸ್ ಮೇಕಿಂಗ್. ತುಂಬಾ ಕನ್ಸ್ಯೂಮರ್ಸ್ ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಏನು ನಾರ್ಮಲ್ ಬೆಲೆ ಇರುತ್ತೋ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಆ ಪ್ರಾಡಕ್ಟ್ ನ ಅಥವಾ ಸರ್ವಿಸ್ ನ ಪ್ರೊವೈಡ್ ಮಾಡೋದಾಗಿರ್ಲಿ ಅಥವಾ ಯಾವ್ದಾದ್ರು ಬೇರೆ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ಡೇಸ್ ಅಲ್ಲಿ ಡಿಸ್ಕೌಂಟ್ ಇರುತ್ತೆ ನೀವು ಬಂದು ಪರ್ಚೇಸ್ ಮಾಡಬಹುದು ಅನ್ನೋದನ್ನ ನೋಡ್ತಾರೆ. ಕೆಲವೊಂದ್ ಕಡೆ ನೀವು ಆಫರ್ಸ್ ನೋಡ್ತೀರಾ, ಫಾರ್ ಎಕ್ಸಾಂಪಲ್ ಜ್ಯುವೆಲರಿ ಶಾಪ್ಸ್ ಅಲ್ಲಿ ನೋಡ್ತೀರಾ, ಕೆಲವೊಂದು ವೆಕೇಶನ್ ಟೈಮ್ ಅಲ್ಲಿ ಮ್ಯಾರೇಜ್ ಸೀಸನ್ ಅಲ್ಲಿ ನಿಮಗೆ ಮೇಕಿಂಗ್ ಚಾರ್ಜಸ್ ಮೇಲೆ ಡಿಸ್ಕೌಂಟ್ ಇರುತ್ತೆ. ಗೋಲ್ಡ್ ಪರ್ಚೇಸ್ ಮೇಲೆ ಇಫ್ ಯು ಆರ್ ಎ ರೆಗ್ಯುಲರ್ ಕಸ್ಟಮರ್ ಅಥವಾ ಇಷ್ಟು ಲಿಮಿಟೆಡ್ ಅಮೌಂಟ್ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕನ್ಸ್ಯೂಮರ್ಸ್ ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಆಫರ್ ಕೊಡ್ತಾರೆ. ಬೇರೆ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಇರ್ಬೋದು, ಫಾರ್ ಎಕ್ಸಾಂಪಲ್ ವಂಡರ್ಲಾ ಇರ್ಬೋದು, GRS ಫ್ಯಾಂಟಸಿ ಪಾರ್ಕ್ಸ್ ಎಲ್ಲ ಇರ್ಬೋದು. ಅಲ್ಲಿ ನೀವು ನೋಡಿದಾಗ ಸ್ಟೂಡೆಂಟ್ಸ್, ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಸ್ಕೂಲ್ ಮಕ್ಕಳು ವಿಸಿಟ್ ಕೊಟ್ಟಾಗ ಅವ್ರಿಗೆ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಪ್ಯಾಕೇಜಸ್ ಇರುತ್ತೆ, ಜಸ್ಟ್ ಟು ಅಟ್ರಾಕ್ಟ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ students or children. Same way, if you are visiting the amusement park weekdays ಅಲ್ಲಿ ಹೋಗ್ತಾ ಇದ್ದೀರಾ, Monday to Thursday you'll have a different rate, you'll get discounts, whereas ಅದೇ ನೀವು weekend ಅಲ್ಲಿ ಹೋದಾಗ ಅಲ್ಲಿ discount rate offer ಮಾಡಲ್ಲ, just to attract more number of people and to have a continuation for the business. One of the best way to maintain customer loyalty is by offering discounts to the consumers ಅಂತ ಹೇಳ್ತೀವಿ. The other way where the consumer can be attracted is by giving rewards to consumers. ಫಾರ್ ಎಕ್ಸಾಂಪಲ್ ಇವಾಗ ಆನ್ಲೈನ್ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ, ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದಾಗ ನಿಮ್ಗೆ ಫ್ರೀ ಶಿಪ್ಪಿಂಗ್ ಅನ್ನೋದಿರುತ್ತೆ. ಅಥವಾ ನೀವು ಮೊದಲನೇ ಪರ್ಚೇಸ್ ಮಾಡ್ತಾ ಇದ್ದೀರಾ, ನೀವು ಮೊದಲನೇ ಪರ್ಚೇಸ್ ಮಾಡ್ತಾ ಇರೋದಕ್ಕೆ ನಿಮ್ಗೆ ಒಂದು ಗಿಫ್ಟ್ ಕೂಪನ್ ನ ಕೊಡ್ತಾ ಇದೀವಿ, ಯು ಹ್ಯಾವ್ ಬಿನ್ ರಿವಾರ್ಡೆಡ್ ಫಾರ್ ದ ಸೆಕೆಂಡ್ ಪರ್ಚೇಸ್ ಯು ಆರ್ ಮೇಕಿಂಗ್, ಮತ್ತೆ ನಿಮ್ಗೊಂದು ರಿವಾರ್ಡ್ ಅಂತಾನು ಕೊಡ್ಬೋದು. ಸೊ ಹೀಗೆ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ನಿಮಗೆ ರಿವಾರ್ಡ್ಸ್ ನ ಪ್ರೊವೈಡ್ ಮಾಡಿ ಕನ್ಸ್ಯೂಮರ್ ಲಾಯಲ್ಟಿನ ಉಳಿಸ್ಕೋಬಹುದು. ಇನ್ನೊಂದು ರೀಸನ್ ಪ್ರಮೋಟ್ ಯರ್ ರಿವಾರ್ಡ್ಸ್ ಪ್ರೋಗ್ರಾಮ್ ಅಂತ ಇದೆ. ಸೊ ಇಟ್ಸ್ ಒನ್ ಥಿಂಗ್ ಟು ಕ್ರಿಯೇಟ್ ಅ ರಿವಾರ್ಡ್ ಪ್ರೋಗ್ರಾಮ್, ಬಟ್ ಯು ಕ್ಯಾನ್ ಹಾರ್ಡ್ಲಿ ಎಕ್ಸ್ಪೆಕ್ಟ್ ಕನ್ಸ್ಯೂಮರ್ಸ್ ಟು ಸೈನ್ ಅಪ್ ಇಫ್ ದೇ ಡೋಂಟ್ ನೋ ಅಬೌಟ್ ಇಟ್. ಸೊ ಇಲ್ಲೇನಾಗುತ್ತೆ, ಕೆಲವೊಂದು ಕಡೆ ನಿಮ್ಗೆ ಪರ್ಚೇಸ್ ಮಾಡಿದಾಗೆಲ್ಲ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಲ್ಲಿ ಸ್ಕ್ರೀನ್ ಮೇಲೆ, ನೀವು ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದ್ರೆ ಅಥವಾ ಟು ಗೆಟ್ ರಿಜಿಸ್ಟರ್ಡ್ ಲಾಗಿನ್ ಆಗಿ ನಿಮ್ಗೆ ರಿವಾರ್ಡ್ಸ್ ಪ್ರೋಗ್ರಾಮ್ಸ್ ಸಿಗುತ್ತೆ ಅನ್ಬಿಟ್ಟು ನಿಮ್ಗೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಗೂಗಲ್ ಪೇ ನೀವು ಆಪ್ ನ ಡೌನ್ಲೋಡ್ ಮಾಡೋದ್ಕಿಂತ ಮುಂಚೆ ಯು ಮೈಟ್ ಗೆಟ್ ಮೆಸೇಜಸ್ ವೆನ್ ಯು ರೀಚಾರ್ಜ್ ಯುವರ್ ಮೊಬೈಲ್ ಫೋನ್. ರೀಚಾರ್ಜ್ ಮಾಡಿಸಿದಾಗ ನಿಮ್ಗೆ ಅಲ್ಲಿ ಮೆಸೇಜ್ ಬರುತ್ತೆ, ನೀವು ಗೂಗಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಯು ವಿಲ್ ಬಿ ರಿವಾರ್ಡೆಡ್ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಲಿ ರಿವಾರ್ಡ್ ಪ್ರೋಗ್ರಾಮ್ಸ್ ನ ಅವ್ರು ಪ್ರಮೋಟ್ ಮಾಡಿ ಕನ್ಸ್ಯೂಮರ್ ನಿಷ್ಠೆನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಬಹುದು. ನೆಕ್ಸ್ಟ್ ಬಂದು ಎಂಕರೇಜ್ ರೆಫರಲ್ಸ್. ಅಗೇನ್ ಸೇಮ್ ಗೂಗಲ್ ಪೇ ಹೇಳ್ತಾ ಇದೀವಿ, ಎಕ್ಸಾಂಪಲ್ ತಗೋಬಹುದು, ಆದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಆ ಎಕ್ಸಾಂಪಲ್ ನ ಡಿಸ್ಪ್ಲೇ ಮಾಡಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ವೆನ್ ಯು ಇನ್ವೈಟ್ ಅ ಫ್ರೆಂಡ್, ಗೂಗಲ್ ಪೇ ಆಪ್ ನ ಡೌನ್ಲೋಡ್ ಮಾಡ್ತೀರಾ, ನೀವು ಗೂಗಲ್ ಪೇ ಆಪ್ ನ ಡೌನ್ಲೋಡ್ ಮಾಡಾದ್ಮೇಲೆ ಇಫ್ ಯು ಆರ್ ಇನ್ವೈಟಿಂಗ್ ಅ ಫ್ರೆಂಡ್, if you are asking one other person to download that app, you will be rewarded 51 rupees or you will be gifted ಅನ್ನೋದನ್ನ ಅಲ್ಲಿ ನಿಮ್ಗೆ ರೆಫರ್ ಮಾಡ್ತಾರೆ. ಸೊ therefore a refer a friend program ತುಂಬಾ ಎಫೆಕ್ಟಿವ್ ರಿವಾರ್ಡ್ ಪ್ರೋಗ್ರಾಮ್ ಅಂತ ನಾವು ಬಿಸ್ನೆಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಕಮ್ಸ್ ಕ್ರಿಯೇಟ್ ಅ ಪಾಯಿಂಟ್ ಸಿಸ್ಟಮ್. ಪಾಯಿಂಟ್ಸ್ ಯೂಶಲ್ ಆಗಿ ನಾವು ಡೆಬಿಟ್ ಕಾರ್ಡ್ ಅಥವಾ ನಮ್ಮ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಾವೇನಾದ್ರೂ ಪರ್ಚೇಸಿಂಗ್ ಮಾಡ್ತಾ ಇದ್ರೆ ನಿಮಗೆ ಇಷ್ಟು
ಅಮೌಂಟಿಗೆ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಪಾಯಿಂಟ್ ಸಿಗುತ್ತೆ ಅಂದ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನ್ ಲಿಂಕ್ ಆಗಿರುತ್ತೆ ಅಲ್ಲಿ ಆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಕೆಲವು ಆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಆ ಪಾಯಿಂಟ್ಸ್ ನ ನಾವು ಕ್ಯಾಶ್ ಅಲ್ಲಿ ಅಥವಾ ಪರ್ಚೇಸ್ ಮಾಡುವಾಗ ಆ ಪಾಯಿಂಟ್ಸ್ ನ ನಾವು ಎಷ್ಟು ಹಣಕ್ಕೆ ರಿಡೀಮ್ ಮಾಡ್ಕೋಬಹುದು ಅದನ್ನ ಕೊಟ್ಟು ರಿಡೀಮ್ ಮಾಡ್ಕೊಂಡು ನಾವು ಆ ಬೆನಿಫಿಟ್ ನ ಪಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು simple example what we can say is if you are using a credit card for purchasing groceries ಇರ್ಬೋದು ಅಥವಾ ನೀವು ಪೆಟ್ರೋಲ್ ಬಂಕ್ ಅಲ್ಲಿ ಯೂಸ್ ಮಾಡಬಹುದು ಅಥವಾ ಬೇರೆ ಎಲ್ಲೇ ನೀವು ಪೇಮೆಂಟ್ಸ್ ನ ಕ್ರೆಡಿಟ್ ಮುಖಾಂತರ ಪೇ ಮಾಡ್ತಾ ಇದ್ರೆ the particular bank may offer ಪಾಯಿಂಟ್ಸ್. ಆ ಪಾಯಿಂಟ್ಸ್ ನ ಅವರು ಆಫರ್ ಮಾಡಾದ್ಮೇಲೆ they'll give a time as to when you're going to redeem that ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನೆಕ್ಸ್ಟ್ ಬಂದು ಪಾರ್ಟ್ನರ್ ವಿತ್ ಅದರ್ ಕಂಪನಿ. ಸೊ ಇಲ್ಲೇನಾಗುತ್ತೆ, ಕೆಲವೊಂದು ಕಂಪನೀಸ್ ಏನ್ ಮಾಡ್ತಾರೆ, ಇನ್ನೊಂದು ಬಿಸ್ನೆಸ್ ಜೊತೆ ಟ್ಯಾಗ್ ಹಾಕ್ತಾರೆ. ಟ್ಯಾಗ್ ಹಾಕ್ಬಿಟ್ಟು ಅವರ ಪ್ರಾಡಕ್ಟ್ ಜೊತೆ ಅವ್ರ ಏನ್ ಸರ್ವಿಸ್ ಅಥವಾ ಪ್ರಾಡಕ್ಟ್ ನ ಕನ್ಸ್ಯೂಮರ್ಗೆ ಪ್ರೊವೈಡ್ ಮಾಡ್ತಾರೋ ಅದ್ರ ಜೊತೆ ಬೇರೆ ಕಂಪನಿಗೂ ಅವರು ರೆಫರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಒಂದೊಬ್ಬ ವೆಟನರಿ ಆಫೀಸರ್ ಅಥವಾ ಒಂದು ಆಫೀಸರ್ ಅಂತ ತಗೊಂಡಾಗ ಅವರು ಲೋಕಲ್ ಪೆಟ್ ಶಾಪ್ ಏನ್ ಹತ್ರ ಇರುತ್ತೆ ಅವ್ರಿಗೆ ಪಾರ್ಟ್ನರ್ ಆಗ್ಬಹುದು. ಸೊ ಅಲ್ಲಿಗೆ ದಿಸ್ ವಿಲ್ ಗೆಟ್ ಯುವರ್ ಆಫೀಸ್ ನೇಮ್ ಇನ್ ಫ್ರಂಟ್ ಆಫ್ ದ ಪೆಟ್ ಶಾಪ್ ಸ್ಟೋರ್ಸ್ ಕಸ್ಟಮರ್ಸ್ ಅಂಡ್ ವೈಸ್ ವರ್ಸಾ. ಅಲ್ಲಿಗೆ ಏನಾಗುತ್ತೆ, ಒಂದ್ ಕಡೆ ಆ ವೆಟನರಿ ಆಫೀಸು ಅಡ್ರೆಸ್ ನ ಆ ಪೆಟ್ ಶಾಪ್ ಅಂಗಡಿಯವನು ಡಿಸ್ಪ್ಲೇ ಮಾಡ್ತಾನೆ, ಪಬ್ಲಿಸಿಟಿ ಆಗುತ್ತೆ. ಒಬ್ಬ ಗ್ರಾಹಕ ಅಲ್ಲಿ ಹೋದಾಗ ಆ ವೆಟನರಿ ಆಫೀಸ್ ಬಗ್ಗೆ ತಿಳ್ಕೊಳ್ತಾನೆ. ಸೊ ಹಾಗೆ ವೆಟನರಿ ಆಫೀಸ್ಗೆ ಹೋದಾಗ ಅಲ್ಲಿ ಆ ಪೆಟ್ ಸ್ಟೋರ್ ಅಲ್ಲಿ ಸಿಗೋ ವಸ್ತುಗಳು ಪ್ರಾಡಕ್ಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ವೆಟನರಿ ಆಫೀಸ್ ಮುಖಾಂತರ ಸಿಗುತ್ತೆ. ಸೊ ಎರಡು ವೀಲು ಇಬ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ಸೆಟಪ್ ಸಬ್ಸ್ಕ್ರಿಪ್ಷನ್ ಸರ್ವಿಸ್. ಯೂಶಲ್ ಆಗಿ ನೀವು ನೆಟ್ ಅಲ್ಲಿ ಓಪನ್ ಮಾಡ್ತೀರಾ, ಯಾವ್ದಾದ್ರು ವೆಬ್ಸೈಟ್ ಹೋದಾಗ ಅಲ್ಲಿ ನಿಮ್ಗೆ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಬೇರೆ ಬೇರೆ ರೀತಿಯಾದ ಆಫರ್ಸ್ ಅಥವಾ ಇನ್ಸೆಂಟಿವ್ಸ್ ಅಥವಾ ರಿವಾರ್ಡ್ಸ್ ನಿಮ್ಗೆ ಸಿಗ್ಬಹುದು ಅಂತ ಹೇಳ್ಬಿಟ್ಟು ನಿಮ್ಗೆ ಅಲ್ಲಿ ಹೈಲೈಟ್ ಆಗ್ತಾ ಇರ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ವೇ ಟು ಬಿಲ್ಡ್ ಅಂಡ್ ಮೇಂಟೈನ್ ಕಸ್ಟಮರ್ ಲಾಯಲ್ಟಿ. ಆಸ್ಕ್ ಫಾರ್ ಫೀಡ್ಬ್ಯಾಕ್. ಸೊ ಅಗೇನ್ ಒನ್ ಆಫ್ ದ way to build and maintain customer loyalty ಅಂದ್ರೆ ಗೆಟಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದಿ ಕನ್ಸ್ಯೂಮರ್ಸ್. ನೀವು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಮ ಆ ಪ್ರಾಡಕ್ಟ್ ಬಗ್ಗೆ ಯೂಸ್ ಮಾಡಾದ್ಮೇಲೆ ನಿಮ್ಮ ಅನಿಸಿಕೆ ಏನಿದೆ, ಹ್ಯಾವ್ ಯು ಬೀನ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ಆರ್ ವಾಟ್ ಈಸ್ ದ ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದ ಪ್ರೈಸ್ ದಟ್ ಈಸ್ ಬೀನ್ ಚಾರ್ಜ್ ಬೈ ದ ಪ್ರಾಡಕ್ಟ್ ಆರ್ ಎನಿ ಚೇಂಜಸ್ ದಟ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ದ ಪ್ರಾಡಕ್ಟ್ ಆರ್ ದ ಸರ್ವಿಸಸ್ ದಟ್ ದೇ ಆರ್ ಪ್ರೊವೈಡಿಂಗ್ ಅನ್ನೋದು ಏನೇ ನಿಮ್ಮ ಅನಿಸಿಕೆ ಇದ್ರೂ ಆ ಫೀಡ್ಬ್ಯಾಕ್ ಮುಖಾಂತರ ಒಬ್ಬ ಕಸ್ಟಮರ್ಗೆ ಅವನ ಬಿಲಾಂಗಿಂಗ್ನೆಸ್, ಆ ಕಸ್ಟಮರ್ ನಾವು ಇಂಪಾರ್ಟೆನ್ಸ್ ಕೊಟ್ಟು ಅನಿಸಿಕೆನ ನಾವು ತಿಳ್ಕೊಳ್ತಾ ಇದೀವಿ ಅಂದಾಗ ಡ್ಯೂ ಇಂಪಾರ್ಟೆನ್ಸ್ ನಾವು ಕಸ್ಟಮರ್ ಕೊಡ್ತಾ ಇದೀವಿ ಅಂತ ಅದು ತೋರಿಸುತ್ತೆ. ಅಲ್ಲಿ ಅದು ಒಂದು ಕನ್ಸ್ಯೂಮರ್ ನಿಷ್ಠೆನ, ಗ್ರಾಹಕರ ನಿಷ್ಠೆನ ಕಾಪಾಡ್ಕೊಳ್ಳಕ್ಕೆ ಒಂದು ಕಾರಣ ಆಗುತ್ತೆ. ಆಸ್ ಫಾರ್ ರಿವ್ಯೂಸ್ ಅಂದ್ಬಿಟ್ಟು, ರಿವ್ಯೂಸ್ ಅಂತ ಹೇಳಿದ್ಮೇಲೆ ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನು, ಆ ಪ್ರಾಡಕ್ಟ್ ನ ಯೂಸ್ ಮಾಡಾದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಆ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ರಿವ್ಯೂಸ್ ಹಾಕ್ತೀರಾ. ಫಾರ್ ಎಕ್ಸಾಂಪಲ್ ಯು ವಿಸಿಟ್ ಟು ಅ ಹೋಟೆಲ್ ಯಾವುದೋ ಒಂದು ಟೂರಿಸ್ಟ್ ಸ್ಪಾಟ್ಗೆ ಹೋಗ್ತೀರಾ, ಯು ಹ್ಯಾವ್ ಬೀನ್ ಸ್ಟೇಡ್ ಇನ್ ಅ ಹೋಟೆಲ್ ಅಂಡ್ ಅಲ್ಲಿರೋ ನಿಮ್ಮ ಸರ್ವಿಸಸ್ ಅವ್ರು ಏನ್ ಪ್ರೊವೈಡ್ ಮಾಡ್ತಾರೋ ಅಥವಾ ನಿಮ್ಮ ಸ್ಟೇ ಇರೋ ತನಕ ನಿಮ್ಮ ಎಕ್ಸ್ಪೀರಿಯನ್ಸಸ್ ಬಗ್ಗೆ ನೀವು ರಿವ್ಯೂಸ್ ಹಾಕಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಅಲ್ಲಿ ನೀವು ಆ ರಿವ್ಯೂಸ್ ನ ಆನ್ಲೈನ್ ಮೇಲೂ ಹಾಕ್ಬಹುದು ಅಥವಾ ರಿವ್ಯೂಸ್ ನ ನೀವು ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳ್ಬೋದು. ಸೊ ಈ ಅನಿಸಿಕೆಯಿಂದ ಒಂದು ಕಡೆ ಏನಾಗುತ್ತೆ, ಕಂಪನಿ ಅಥವಾ ಬಿಸ್ನೆಸ್ಗೂ ಏನಾದ್ರೂ ಚೇಂಜಸ್ ಅಥವಾ ಅವ್ರ ಕಡೆಯಿಂದ ಏನಾದ್ರೂ ಲೋಪದೋಷಗಳಿದ್ರು ಅವ್ರು ಅದನ್ನ ಸರಿಪಡಿಸ್ಕೋಬಹುದು. ಇನ್ನೊಂದು ಕಡೆ ರಿವ್ಯೂಸ್ ಸೋಷಿಯಲ್ ಮೀಡಿಯಾದ ಮೇಲೆ ಇದ್ದಾಗ ನಿಮಗೆ ಆ ಪರ್ಟಿಕ್ಯುಲರ್ ಜಾಗ ಬಗ್ಗೆ ಹಿಂದೆ ಹೋಗಿರೋ ಜನಗಳ ಅಥವಾ ಕಸ್ಟಮರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ ಅಥವಾ ಒಂದು ಪ್ರಾಡಕ್ಟ್ ನ ಬಳಸಿ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ರಿವ್ಯೂಸ್ ನ ನೋಡ್ಬಿಟ್ಟು ಆ ಪ್ರಾಡಕ್ಟ್ ನ ನೀವು ಜಡ್ಜ್ ಮಾಡ್ಕೋಬಹುದು. ಅದು ಒಳ್ಳೇದಾ, ನಾವು ತಗೊಂಡ್ರೆ ಅದು ಬೆನಿಫಿಟ್ ಆಗಿರುತ್ತಾ ಇಲ್ವಾ ಅನ್ನೋದಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಆಸ್ಕ್ ಫಾರ್ ರಿವ್ಯೂಸ್ ನ ಒಂದು ಹ್ಯಾಪಿ ಕಸ್ಟಮರ್, ಒಳ್ಳೆ ನಿಷ್ಠಾವಂತ ಕಸ್ಟಮರ್ ಇಂದ ಅವನ ರಿವ್ಯೂಸ್ ತಗೊಂಡಾಗ ಅದು ಒಂದು ಅಡ್ವರ್ಟೈಸಿಂಗ್ ತರ ಒಂದು ಪ್ರಮೋಷನ್, ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಪ್ರಮೋಟ್ ಮಾಡಕ್ಕೆ ಒಂದು ಬಿಸ್ನೆಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ದೆನ್ ರೆಸ್ಪಾಂಡ್ ಟು ಫೀಡ್ಬ್ಯಾಕ್ ಅಂಡ್ ರಿವ್ಯೂಸ್. ಇಲ್ಲಿ ನಾವು ಪ್ರೀವಿಯಸ್ ಆಗಿ ಎರಡನೇ ಹೇಳಿದ್ವಿ, ಫೀಡ್ಬ್ಯಾಕ್ಸ್ ನ ಪಡ್ಕೊಳ್ಳೋದು, ಅನಿಸಿಕೆಗಳನ್ನ ಪಡ್ಕೊಳ್ಳೋದು, ಹಾಗೆ ಎಕ್ಸ್ಪೀರಿಯನ್ಸಸ್ ನಮ್ದು ಏನಿದೆ ಅದ್ರ ಬಗ್ಗೆ ರಿವ್ಯೂಸ್ ನ ಹಾಕಿ ಅಂತ ನಾವು ಕಸ್ಟಮರ್ ಗೆ ಹೇಳ್ತೀವಿ. ನಾವು ಅಂದ್ರೆ ಇಲ್ಲಿ ಬಿಸ್ನೆಸ್ ಕಸ್ಟಮರ್ಸ್ ಗೆ ಹೇಳುತ್ತೆ. ಸೊ ಹಾಗೆ ಇಲ್ಲಿ ಅವರು ಕಸ್ಟಮರ್ಸ್ ಏನು ಅವರ ಅನಿಸಿಕೆ, ಫೀಡ್ಬ್ಯಾಕ್ ಮತ್ತೆ ರಿವ್ಯೂಸ್ ನ ಕೊಟ್ಟಿರ್ತಾರೋ ಅದ್ರ ಬಗ್ಗೆ ಉತ್ತರನ ಕೊಡೋದನ್ನ ಬಿಸ್ನೆಸ್ ಜವಾಬ್ದಾರಿ ಆಗಿರುತ್ತೆ. ಆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೆಪರೇಟ್ ಡಿಪಾರ್ಟ್ಮೆಂಟ್ ಕಸ್ಟಮರ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಅಥವಾ ಮ್ಯಾನೇಜ್ಮೆಂಟ್ ಅನ್ಬಿಟ್ಟು ಒಂದು ಅದಕ್ಕೆ ಸೀಮಿತವಾಗಿರುವ ಒಂದು ವಿಭಾಗನ ಮಾಡಿ, ಸೊ ದೇ ವಿಲ್ ಬಿ ಡೀಲಿಂಗ್ ವಿತ್ ದ ಒಪಿನಿಯನ್ಸ್, ಥಾಟ್ಸ್ ಅವರು. ಯಾಕಂದ್ರೆ ನಾವಿಲ್ಲಿ ಅನಿಸಿಕೆಗಳು ಮತ್ತೆ ಫೀಡ್ಬ್ಯಾಕ್ ಕೊಟ್ಟಾಗ ಎಲ್ಲಾ ಕನ್ಸ್ಯೂಮರ್ಸ್ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾರೆ, ಪಾಸಿಟಿವ್ ಫೀಡ್ಬ್ಯಾಕ್ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ದೇ ಮೇ ಬಿ ನೆಗೆಟಿವ್ ಫೀಡ್ಬ್ಯಾಕ್ಸ್ ಆಲ್ಸೋ. ಸೊ ಇನ್ ಕೇಸ್ ಇಫ್ ದ ಕನ್ಸ್ಯೂಮರ್ಸ್ ಆರ್ ನಾಟ್ ಹ್ಯಾಪಿ ಆರ್ ಇಫ್ ದೇರ್ ಒಪಿನಿಯನ್ ರಿಗಾರ್ಡಿಂಗ್ ಸಮ್ ಚೇಂಜಸ್ ಇನ್ ದ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅಂದಾಗ್ಲೂ ಅದಕ್ಕೆ ಉತ್ತರ ಬಿಸ್ನೆಸ್ ಕೊಡಬೇಕಾಗತ್ತೆ. ಸೊ ಇದರಿಂದಾಗಿ ಕನ್ಸ್ಯೂಮರ್ ನಿಷ್ಠೆನ ನಾವು ಉಳಿಸ್ಕೋಬಹುದು. ಪೇ ಅಟೆನ್ಷನ್ ಟು ಸೋಷಿಯಲ್ ಸೆಂಟಿಮೆಂಟ್. ಸೋಷಿಯಲ್ ಸೆಂಟಿಮೆಂಟ್ ಇದು ಒಂದು ತುಂಬಾ ಮುಖ್ಯವಾದ ಅಂಶ. So this implies social sentiments refer to public perception of your brand as expressed through social media. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ಬ್ರ್ಯಾಂಡ್ ನ ನೀವು ಏನೋ ಅಥವಾ ಪ್ರಾಡಕ್ಟ್ ನ ನೀವು ಬಿಸ್ನೆಸ್ ಅಲ್ಲಿ ತರ್ತೀರಾ, ಅದು ಯಾವುದೇ ರೀತಿಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಆಗಿರ್ಲಿ, ಒಂದು ಗ್ರೂಪ್ ಆಫ್ ಸೊಸೈಟಿ ಆಗಿರ್ಲಿ, ಯಾರಿಗೂ ಅದು hurt ಆಗಬಾರ್ದು. It has to consider the due importance has to be given to the social sentiments of the people regarding whether considering the caste, creed, religion, etc. ನೆಕ್ಸ್ಟ್ ಬಂದು ಶೋ ಗ್ರಾಟಿಟ್ಯೂಡ್. ಸೊ ಇಲ್ಲಿ ಒಂದು ಸಿಂಪಲ್ ಥ್ಯಾಂಕ್ಫುಲ್ ಮೆಸೇಜ್ ನ ಪರ್ಚೇಸ್ ಮಾಡಾದ್ಮೇಲೆ ಒಬ್ಬ ಬಿಸ್ನೆಸ್ ಪ್ರೊವೈಡರ್ ಅಥವಾ ಪ್ರಾಡಕ್ಟ್ ಪ್ರೊವೈಡ್ ಮಾಡೋರು ಬಿಸ್ನೆಸ್ ಅಥವಾ ಸರ್ವಿಸ್ ಪ್ರೊವೈಡ್ ಮಾಡೋ ಬಿಸ್ನೆಸ್ ಕನ್ಸ್ಯೂಮರ್ಗೆ ಆ ಒಂದು ಸಿಂಪಲ್ ಥ್ಯಾಂಕ್ ಯು ಮೆಸೇಜ್ ಗ್ರಾಟಿಟ್ಯೂಡ್ ನ ತೋರಿಸಿದಾಗ ಆ ಮಾನವೀಯತೆ ದೃಷ್ಟಿಯಿಂದ ಕನ್ಸ್ಯೂಮರ್ ಲಾಯಲ್ಟಿ ಇನ್ನೂ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ. ದೆನ್ ಯೂಸ್ CRM ಫಾರ್ ಲಾಯಲ್ಟಿ ಮ್ಯಾನೇಜ್ಮೆಂಟ್. CRM ಬಂದ್ರೆ ಇಲ್ಲಿ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇಲ್ಲಿ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ವಿಭಾಗ ಎಷ್ಟು ಎಫೆಕ್ಟಿವ್ ಆಗಿರುತ್ತೋ ಅಷ್ಟೇ ಕನ್ಸ್ಯೂಮರ್ ಲಾಯಲ್ ಕಸ್ಟಮರ್ಸ್ ನ ಉಳಿಸ್ಕೊಳ್ಳಕ್ಕೆ ಒಂದು ಬಿಸ್ನೆಸ್ಗೆ ಸಾಧ್ಯತೆ ಆಗುತ್ತೆ. ಯಾಕಂದ್ರೆ ಈ ಕಸ್ಟಮರ್ ರಿಲೇಶನ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಇಲ್ಲಿ ಎಲ್ಲಾ ರೀತಿಯಾದ ಕಸ್ಟಮರ್ ಫೀಡ್ಬ್ಯಾಕ್ಸ್ ಆಗಿರ್ಲಿ ಅಥವಾ ಕಸ್ಟಮರ್ ಇನ್ಫಾರ್ಮೇಶನ್ ಆಗಿರ್ಲಿ, ಎಲ್ಲ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಕಂಪ್ಲೀಟ್ ಕಸ್ಟಮರ್ ಡೇಟಾ ಏನಿರುತ್ತೆ ಅದೆಲ್ಲ ನಮಗೆ ಈ ಕಸ್ಟಮರ್ ರಿಲೇಶನ್ ಮ್ಯಾನೇಜ್ಮೆಂಟ್ ರೆಕಾರ್ಡ್ಸ್ ಇಂದ ಸಿಗುತ್ತೆ. ಸೊ ಈ ಕಸ್ಟಮರ್ ರಿಲೇಶನ್ ಮ್ಯಾನೇಜ್ಮೆಂಟ್ ತುಂಬಾ ಎಫೆಕ್ಟಿವ್ ಆಗಿ ಕಸ್ಟಮರ್ಸ್ ಬಗ್ಗೆ ತಿಳ್ಕೊಂಡ್ರೆ ನಾವು ಇದು ಕನ್ಸ್ಯೂಮರ್ ಲಾಯಲ್ಟಿನ ಮೇಂಟೈನ್ ಮಾಡ್ಕೊಳ್ಳಕ್ಕೆ ಸುಲಭ ಆಗುತ್ತೆ. ಪರ್ಸನಲೈಸ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ನ ನಾವು ಕನ್ಸ್ಯೂಮರ್ಸ್ಗೆ ಅಟ್ರಾಕ್ಟ್ ಮಾಡಕ್ಕೋಸ್ಕರ ಅಥವಾ ಅವರ ಅಟೆನ್ಷನ್ ಗೇನ್ಗೋಸ್ಕರ ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ ಕನ್ಸ್ಯೂಮರ್ಸ್ ನ ಇನ್ಫಾರ್ಮೇಶನ್ ನ ತಲುಪಿಸ್ತೀವಿ. ಬಟ್ ಇಲ್ಲಿ ಕಸ್ಟಮರ್ ರಿಲೇಷನ್ಸ್ ಮ್ಯಾನೇಜ್ಮೆಂಟ್ ಅಂತ ಏನಿದೆ, ಎಲ್ಲಾ ಕಸ್ಟಮರ್ ಡೇಟಾ ಅವರ ಪರ್ಚೇಸಿಂಗ್ ಚಾಯ್ಸ್ ಏನಿದೆ, ಅವ್ರ ಒಂದೊಬ್ಬ ಕಸ್ಟಮರ್ದು ಟೇಸ್ಟ್ ಏನಿದೆ, ಪ್ರಿಫರೆನ್ಸ್ ಏನಿದೆ, ಯಾವ ರೀತಿಯಾದ ಪ್ರಾಡಕ್ಟ್ ನ ಅವ್ನು ಪದೇ ಪದೇ ಇಷ್ಟಪಡ್ತಾನೆ, ಅವ್ರು ತಗೊಳಕ್ ಇಚ್ಛಿಸ್ತಾನೆ ಅನ್ನೋದೆಲ್ಲಾ ಬಗ್ಗೆ ಮಾಹಿತಿ ಈ CRM ಕಸ್ಟಮರ್ ರಿಲೇಷನ್ಸ್ ಮ್ಯಾನೇಜ್ಮೆಂಟ್ ಹತ್ರ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಇಟ್ ಪ್ರೊವೈಡ್ಸ್ 360 ವ್ಯೂ ಆಫ್ ದಿ ಕಸ್ಟಮರ್ಸ್ ಅಂತ ಹೇಳ್ತೀವಿ. ಸೊ ಈ ಇನ್ಫಾರ್ಮೇಶನ್ ಮುಖಾಂತರ ನಾವು ಮೂರು ವಿಷಯದ ಮೇಲೆ ನಾವು ಗಮನ ಇಡ್ಬೋದು. ಸೊ ಇಲ್ಲಿ ಪ್ರಾಡಕ್ಟ್ ನ ಯಾವುದು ಸರಿಯಾದ ಪ್ರಾಡಕ್ಟ್ ಸರಿಯಾದ ಕಸ್ಟಮರ್ಗೆ ಸರಿಯಾದ ಸಮಯದಲ್ಲಿ ತಲುಪ್ಸಕ್ಕೆ ಸಾಧ್ಯ ಆಗುತ್ತೆ. ಕ್ರಿಯೇಟ್ ಲಾಯಲ್ಟಿ ಟೈರ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಪರ್ಚೇಸ್ ಮಾಡಕ್ಕೆ ಕನ್ಸ್ಯೂಮರ್ಸ್ ನ ರಿವಾರ್ಡ್ಸ್ ಮುಖಾಂತರ ನಾವು ಅವ್ರಿಗೆ ಪ್ರೀವಿಯಸ್ ಆಗು ಹೇಳ್ದೆ ರಿವಾರ್ಡ್ಸ್ ನ ಕೊಡೋದು, ಅದ ಡಿಸ್ಕೌಂಟ್ಸ್ ಮುಖಾಂತರ ಇರ್ಬೋದು ಅಥವಾ ಮೆಂಬರ್ಶಿಪ್ ಮುಖಾಂತರ ಇರ್ಬೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಪೋರ್ಟ್ಸ್ ಕ್ಲಬ್, ನಿಮಗೆ ಅಲ್ಲಿ ನೀವು ಮೆಂಬರ್ಶಿಪ್ ಫೀಸ್ ನ ಪೇ ಮಾಡ್ತೀರಾ,
ಮಂತ್ಲಿ ಮೆಂಬರ್ಶಿಪ್ ಫೀಸ್ ಇರ್ಬೋದು, ಅಥವಾ ಇಫ್ ಯು ಆರ್ ಅ ಲಾಯಲ್ ಕಸ್ಟಮರ್, ರೆಗ್ಯುಲರ್ ಕಸ್ಟಮರ್, ನಿಮ್ಗೆ ಲೈಫ್ ಟೈಮ್ ಮೆಂಬರ್ಶಿಪ್ ಆಫರ್ ನ ಕೊಡ್ಬೋದು. ಸೊ ಇಂಥ ರೀತಿಲಿ ಲಾಯಲ್ ಕಸ್ಟಮರ್ಸ್ ನ ನಾವು ಕ್ರಿಯೇಟ್ ಮಾಡಬಹುದು. ದೆನ್ ಎಂಗೇಜ್ ಯೋರ್ ಕಸ್ಟಮರ್ಸ್ ನ ಎಂಗೇಜ್ ಮಾಡೋದು ಅಂತ ಹೇಳಿದ್ರೆ, ಒಂದು ಒಳ್ಳೆ ಕಸ್ಟಮರ್ ಲಾಯಲ್ಟಿ ಅಥವಾ ಕಮ್ಯುನಿಟಿನ ನಾವು ಬಿಲ್ಡ್ ಮಾಡ್ಬೇಕಂದ್ರೆ ದೇ ಶುಡ್ ಬಿ ಅ ಕನೆಕ್ಷನ್ ಬಿಟ್ವೀನ್ ದ ಬಿಸ್ನೆಸ್ ಪ್ರೊವೈಡರ್ ಅಂಡ್ ದ ಕನ್ಸ್ಯೂಮರ್. ಸೊ ಕ್ರಿಯೇಟಿಂಗ್ ಅಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್, ಟೈಮ್ ಟು ಟೈಮ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ರಾಡಕ್ಟ್ಸ್. ಹೊಸ ಪ್ರಾಡಕ್ಟ್ಸ್ ಏನಾದ್ರು ಲಾಂಚ್ ಆದ್ರೆ, ಏನಾದ್ರು ಡಿಸ್ಕೌಂಟೆಡ್ ರೇಟ್ಸ್, ಫೆಸ್ಟಿವಲ್ ಆಫರ್ಸ್ ಏನಾದ್ರು ಬಗ್ಗೆ, ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಅವ್ರಿಗೆ ಟೈಮ್ ಟು ಟೈಮ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡೋದು. ಇಟ್ ಮೇ ಬಿ ಥ್ರೂ ವಿಡಿಯೋಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಆರ್ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ರಿಲಯನ್ಸ್ ಗ್ರೂಪ್ ಆಫ್ ಶಾಪಿಂಗ್ ಸೆಂಟರ್ಸ್ ಅಲ್ಲಿ ನಾವು ನೋಡಿದಾಗ, ರಿಲಯನ್ಸ್ ಅಲ್ಲಿ ಹೋದಾಗ ನಾವು ಗ್ರಾಸರಿ ಐಟಮ್ಸ್ ನಾವು ಪರ್ಚೇಸ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳಿ ಅವರು ಬಿಲ್ಲಿಂಗ್ ನ ಮಾಡ್ತಾರೆ. ಸೊ ಇಫ್ ಯು ಆರ್ ಅ ರೆಗ್ಯುಲರ್ ಕಸ್ಟಮರ್ ಫಾರ್ ದ ರಿಲಯನ್ಸ್, ದೆನ್ ಯುಲ್ ಬಿ ಗೆಟಿಂಗ್ ಆಫರ್ಸ್, ಅಂದ್ರೆ ನಿಮ್ಗೆ ಮೆಸೇಜಸ್ ಬರ್ತಾ ಇರುತ್ತೆ. ಸೊ ಆನ್ ವಾಟ್ ಪರ್ಟಿಕ್ಯುಲರ್ ಡೇ ವಾಟ್ ಆಫರ್ಸ್ ಆರ್ ಗಿವನ್, ಆನ್ ವಿಚ್ ಪ್ರಾಡಕ್ಟ್ಸ್ ಡಿಸ್ಕೌಂಟ್ಸ್ ಆರ್ ಅವೈಲೇಬಲ್, ಅಂಡ್ ಇಫ್ ಯು ಹ್ಯಾವ್ ಇನ್ಕ್ರೀಸ್ ದ ಪಾಯಿಂಟ್ಸ್, ಪರ್ಚೇಸಿಂಗ್ ಪಾಯಿಂಟ್ಸ್ ಏನಾದ್ರು ನಿಮ್ಮ ನಂಬರಿಗೆ ಆಡ್ ಆಗ್ತಾ ಹೋಗ್ತಾ ಇದ್ರೆ ಅದನ್ನ ಹೇಗೆ ನೀವು ರಿಡೀಮ್ ಮಾಡಿಸ್ಕೋಬಹುದು ಅನ್ನೋ ಬಗ್ಗೆ ಮಾಹಿತಿನ ಅವರು ಕಂಟಿನ್ಯೂಸ್ ಆಗಿ ನಿಮ್ ಕೊಡ್ತಾ ಇರ್ತಾರೆ. ಐದರ್ ಇಲ್ಲಿ ನಿಮ್ಗೆ ಆನ್ಲೈನ್ ಮುಖಾಂತರ ಇನ್ಫಾರ್ಮೇಶನ್ ಕೊಡ್ಬೋದು, ಅಥವಾ ಒಬ್ಬ ಎಂಪ್ಲಾಯಿ ಅಂದ್ರೆ ಆ ಬಿಸ್ನೆಸ್ ಎಂಪ್ಲಾಯಿ ಫೇಸ್ ಟು ಫೇಸ್ ಇನ್ಫಾರ್ಮೇಶನ್ ನಾನು ಪ್ರೊವೈಡ್ ಮಾಡಬಹುದು. ಮೇಂಟೈನ್ ಅ ಹ್ಯೂಮನ್ ಕನೆಕ್ಷನ್. ಸೊ ಇದು ಡಿಜಿಟಲ್ ಎರಾ ಆಗಿದ್ರು ಕಂಪ್ಲೀಟ್ ನಾವು ಎಲ್ಲ ಮ್ಯಾಕ್ಸಿಮಮ್ ಆಗಿ ಶಾಪಿಂಗ್ ಎಲ್ಲ ನಾವು ಆನ್ಲೈನ್ ಮಾಡೋದ್ರಿಂದ, ಆನ್ಲೈನ್ ಚಾಟ್ಸ್ ಅಂಡ್ ಇಮೇಲ್ಸ್ ಅಂತ ಏನಿರುತ್ತೆ, ಇಟ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ ಶೋಸ್ ದ ಬಿಲಾಂಗಿಂಗ್ನೆಸ್ ಆಫ್ ದಿ ಕಸ್ಟಮರ್ ಟುವರ್ಡ್ಸ್ ದ ಬಿಸ್ನೆಸ್ ಪ್ರೊವೈಡರ್ ಆರ್ ದ ಸರ್ವಿಸ್ ಪ್ರೊವೈಡರ್. ಸೊ ಇಲ್ಲಿ ಹೇಳ್ತಾರೆ 79% ಆಫ್ ಕನ್ಸ್ಯೂಮರ್ಸ್ ಸೇ ದಟ್ ಇಂಟರಾಕ್ಟಿಂಗ್ ವಿತ್ ದ ಹ್ಯೂಮನ್ ಈಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದೇರ್ ಎಕ್ಸ್ಪೀರಿಯನ್ಸ್. This tells us that while digital avenues are still valued, having an actual person available by phone is a comfort no consumer wants to be without. ಅಂದ್ರೆ ಡೈರೆಕ್ಟ್ ಆಗಿ ಇಫ್ ನಾವು ಮೆಷಿನ್ ಆಟೋಮೇಟೆಡ್ ಮೆಸೇಜಸ್ ಆಗಲಿ ಅಥವಾ ಬೇರೆ ರೀತಿಯಾದ ಇನ್ಫಾರ್ಮೇಶನ್ ನ ನಾವು ಆಟೋಮೇಟೆಡ್ ಮೆಸೇಜಸ್ ಮುಖಾಂತರ ಅಥವಾ ಟೆಕ್ನಾಲಜಿಕಲ್ ವೇಸ್ ಮುಖಾಂತರ ಪಡ್ಕೊಳ್ಳೋದ್ಕಿಂತ ಒಬ್ಬ ವ್ಯಕ್ತಿಯಿಂದ ಪಡ್ಕೊಳ್ಳೋದು ತುಂಬಾ ಅಟ್ರಾಕ್ಟಿವ್ ವೇ ಆಗಿರುತ್ತೆ. ಸೊ ಅಲ್ಲಿ ಕನ್ಸ್ಯೂಮರ್ ಲಾಯಲ್ಟಿ ನಾವು ಮೇಂಟೈನ್ ಮಾಡಕ್ಕೆ ಅಥವಾ ಅದನ್ನ ಇನ್ಕ್ರೀಸ್ ಮಾಡಕ್ಕೆ ಸಹಾಯಕವಾಗುತ್ತೆ. ಮೇಕ್ ಯೋರ್ ಸೆಲ್ಫ್ ಅವೈಲೇಬಲ್. ನೀವು ಬಿಸ್ನೆಸ್ ಪೀಪಲ್ ಫೀಡ್ಬ್ಯಾಕ್ ತಗೊಳ್ತಾರೆ, ರಿವ್ಯೂಸ್ ಹಾಕ್ಸ್ಕೊಳ್ತಾರೆ ಕನ್ಸ್ಯೂಮರ್ ಇಂದ. ಬಟ್ in same time, if any problem incurs or if any information a consumer wants to get from the business provider or the service provider, so here the business should be available ಫಾರ್ ದ ಕನ್ಸ್ಯೂಮರ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಬಿಸ್ನೆಸ್ ಅಂತ ಹೇಳಿದಾಗ ಆಲ್ ದ ಡಿಪಾರ್ಟ್ಮೆಂಟ್ಸ್ ದೇ ಆರ್ ನಾಟ್ ಬಿ ಲಯಬಲ್ ಟು ಅಡ್ರೆಸ್ ಆರ್ ಟು ಇಂಟರಾಕ್ಟ್ ವಿತ್ ದ ಕನ್ಸ್ಯೂಮರ್. ಸೊ ಅಲ್ಲಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಆಸ್ ದ ಸರ್ವಿಸ್ ಸೆಕ್ಟರ್ ಇಸ್ ಗ್ರೋಯಿಂಗ್, we have customer relations management department. So that department will be in charge of getting connected with the people or the consumers. Prioritize emotional relationships. ಸೊ ಇಡೀ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇರೋದ್ರಿಂದ ನಾವು ಒಂದು ವ್ಯಕ್ತಿ ಅಥವಾ ಕನ್ಸ್ಯೂಮರ್ಗೆ ಅವನ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಮಾಡಾದ್ಮೇಲೆ ಸರ್ವಿಸಸ್ ನ ಅಟ್ರಾಕ್ಟಿವ್ ವೇ ಅಲ್ಲಿ ಅವ್ರನ್ನ ಹೇಗೆ ಹೆಲ್ಪ್ ಆಗುತ್ತೆ, ಅವ್ರಿಗೆ ಹೇಗೆ ನಾವು ಪ್ರೊವೈಡ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. So this requires retailers to prioritize emotional relationships over transactional ones and to appeal to different emotional motivators such as a desire to feel a sense of belonging, a desire to stand out from the crowd and so on. ಸೊ ಇಲ್ಲಿ ನಾವು ಎಲ್ಲಾರ್ಗೂ ಒಂದೇ ಯೂನಿಫಾರ್ಮ್ ರೀತಿಲಿ ನಾವು ಕನ್ಸ್ಯೂಮರ್ಸ್ ನ ನೋಡ್ಬೇಕಾಗುತ್ತೆ. ಒಬ್ಬ ಕನ್ಸ್ಯೂಮರ್ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಥವಾ ಬಿಸ್ನೆಸ್ ಇಂದ, ಅವನ್ಗೆ ಆ ಬಿಲಾಂಗಿಂಗ್ನೆಸ್, ಹಿ ಬಿಲಾಂಗ್ಸ್ ಟು ಮಿಯರ್ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಈಚ್ ಅಂಡ್ ಎವ್ರಿ ಕನ್ಸ್ಯೂಮರ್ ಅನ್ನೋದನ್ನ ಅವರು
ಬಿಸ್ನೆಸ್ ಅವರು ಅದನ್ನ ಆ ಫೀಲ್ ನ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. Speak your customers language. One of the ನಾವೆಲ್ಲೇ ಹೋದಾಗ you can see most of the shopping malls or any place we'll go to purchase the products. ಸಡನ್ ಆಗಿ ನೀವು ಹೋದ ತಕ್ಷಣ ತುಂಬಾ ಜನ ನಿಮ್ಗೆ ಅಲ್ಲಿರೋ ಎಂಪ್ಲಾಯೀಸ್ ಅಥವಾ ಸೇಲ್ಸ್ ಪರ್ಸನ್ಸ್ ಇಂಗ್ಲಿಷ್ ಅಲ್ಲೋ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಪ್ರೋಚ್ ಮಾಡೋದ್ಕಿಂತ ಅವ್ರಿಗೆ ನಿಮ್ಮ ಮದರ್ ಟಂಗ್, ನಿಮ್ಮ ಲ್ಯಾಂಗ್ವೇಜ್, ಕಸ್ಟಮರ್ ಲ್ಯಾಂಗ್ವೇಜ್ ಏನಿರುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಅಪ್ರೋಚ್ ಮಾಡಿದಾಗ ದೇ ಬಿ ವೆರಿ ಹ್ಯಾಪಿ. ಸೊ ಅಲ್ಲಿಗೆ ನಾವು ಹೇಳ್ತೀವಿ ದ ಫಸ್ಟ್ ಈಸ್ ಲಿಟರಲಿ ಸ್ಪೀಕಿಂಗ್ ದ ಕನ್ಸ್ಯೂಮರ್ಸ್ ನೇಟಿವ್ ಲ್ಯಾಂಗ್ವೇಜ್. ಆ ಜಾಗದ್ದು ನೇಟಿವ್ ಲ್ಯಾಂಗ್ವೇಜ್ ಏನಿರುತ್ತೆ ಆ ಲ್ಯಾಂಗ್ವೇಜ್ ಅಲ್ಲಿ ಅಪ್ರೋಚ್ ಮಾಡಿದಾಗ ದ ಕನ್ಸ್ಯೂಮರ್ಸ್ ವಿಲ್ ಬಿಕಮ್ ಮೋರ್ ಅಂಡ್ ಮೋರ್ ಅಟ್ರಾಕ್ಟಿವ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಬಿಸ್ನೆಸ್ provider or to get business information regarding the product or the service. So therefore ನಾವು ಏನ್ ಹೇಳ್ತೀವಿ multilinguistic services ನ ಪ್ರೊವೈಡ್ ಮಾಡಬೇಕಾಗುತ್ತೆ depending upon the type of the consumer they are approaching. Final thing, be honest to the business. So ಇಲ್ಲಿ ನಾವು ಕನ್ಸ್ಯೂಮರ್ ನಿಷ್ಠೆನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಬಿಸ್ನೆಸ್ ಕನ್ಸ್ಯೂಮರ್ ಜೊತೆ ಹಾನೆಸ್ಟ್ ಆಗಿರ್ಬೋದು. ಇಫ್ ಎನಿ ಮಿಸ್ಟೇಕ್ಸ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ by the business provider or service provider, it has to be rectified, corrected by the business. So being honest is one of the reason to build and maintain consumer loyalty. Be flexible, ತುಂಬಾ ರಿಜಿಡ್ ಆಗಿರ್ಬೋದು ಕೆಲವೊಂದು ಡಿಸಿಷನ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ರಿವಾರ್ಡ್ಸ್ ನ ನಾವು ಕನ್ಸ್ಯೂಮರ್ ಕೊಡ್ತೀವಿ, ಆ ರಿವಾರ್ಡ್ಸ್ ನ ಪರ್ಟಿಕ್ಯುಲರ್ ಟೈಮ್ ಲಿಮಿಟ್ ವಿಲ್ ಬಿ ಗಿವನ್ within which it has to be refunded or redeemed. In case if the consumer forgets or there is a delay in redeeming and the consumer places a request andaga, if the consumer is a regular and a loyal customer, only they have to give a consumer a chance to redeem or time to change their policy. So ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತಾರೆ ಅಷ್ಟು ಕನ್ಸ್ಯೂಮರ್ ಲಾಯಲ್ಟಿನ ಅವರು ಮೇಂಟೈನ್ ಮಾಡಬಹುದು. Remember their special days. One of the reason to maintain and build customer loyalty is to remember the special days. ನಾವು ನೋಡ್ತೀವಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಥವಾ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಾಗ ಆನ್ಲೈನ್ ಪರ್ಚೇಸ್ ಇರ್ಬೋದು ಅಥವಾ ನಾವು ಯಾವ್ದಾದ್ರು ಒಂದು ರೆಪ್ಯೂಟೆಡ್ ಸ್ಟೋರ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದಾಗ ವಿ ರಿಜಿಸ್ಟರ್ ಅ ಫಾರ್ಮ್. ಅಲ್ಲಿ ನಮ್ಮ ಬರ್ತ್ ಡೇಟ್ಸ್ ಇರ್ಬೋದು, ಸ್ಪೆಷಲ್ ಡೇಸ್ ಅಂತ ಮೆನ್ಷನ್, ವೆಡ್ಡಿಂಗ್ ಆನಿವರ್ಸರೀಸ್ ಇರ್ಬೋದು, ಹ್ಯಾಪಿ ಬರ್ತ್ ಡೇಸ್ ಇರ್ಬೋದು, ಆರ್ ಎನಿ ಸ್ಪೆಷಲ್ ವೆಕೇಶನ್ಸ್ ಅಲ್ಲಿ ನಾವು ನೋಡ್ಬೋದು. ನಿಮ್ಗೆ ಕಸ್ಟಮರ್ ರಿಲೇಷನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲಾ ಕನ್ಸ್ಯೂಮರ್ ರೆಕಾರ್ಡ್ಸ್ ಇರೋದ್ರಲ್ಲಿ ಅವರು ಬರ್ತ್ಡೇಸ್ಗೋ, ವೆಡ್ಡಿಂಗ್ ಆನಿವರ್ಸರೀಸ್ಗೋ, ಬೇರೆ ರೀತಿಯಾದ ಸ್ಪೆಷಲ್ ಡೇಸ್ಗೆಲ್ಲ ಒಂದು ಮೆಸೇಜ್ ನ ಕಳಿಸ್ತಾರೆ ಅಥವಾ ಒಂದು ಸ್ಪೆಷಲ್ ಡಿಸ್ಕೌಂಟ್ ಅಂತ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್ ವೆಸ್ಟ್ ಸೈಡ್ ಬ್ರ್ಯಾಂಡ್ ಇರ್ಬೋದು ಅಥವಾ ರಿಲಯನ್ಸ್ ಅವ್ರು ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಜ್ಯುವೆಲರಿ ಶಾಪ್ ಅವ್ರು ಇರ್ಬೋದು. ನಾವ್ ಅಲ್ಲಿ ಏನಾದ್ರು ನಮ್ಮ ಸ್ಪೆಷಲ್ ಡೇಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಆ ಪರ್ಟಿಕ್ಯುಲರ್ ಡೇಸ್ಗೆ ಅವ್ರು ಫ್ರೀ ಪ್ರಾಡಕ್ಟ್ ಅಥವಾ ಡಿಸ್ಕೌಂಟ್ ಕೊಡೋದು ಅಥವಾ ಆಫರ್ಸ್ ನ ಕೊಟ್ಟು ಕನ್ಸ್ಯೂಮರ್ಸ್ ನ ಅಟ್ರಾಕ್ಟ್ ಮಾಡ್ತಾರೆ. ಸೊ ಆಫರ್ ವಿಶ್ ಲಿಸ್ಟ್ ಅಂತ ಇದೆ. ಆಫರ್ ವಿಶ್ ಲಿಸ್ಟ್ ಅಂದಾಗ ಒಬ್ಬ ಕನ್ಸ್ಯೂಮರ್ಗೆ ಅವ್ನು ಏನು ಪ್ರಾಡಕ್ಟ್ ನ ಸರ್ಚ್ ಮಾಡ್ತಾ ಇರ್ತಾನೆ, ಟ್ರ್ಯಾಕ್ ಮಾಡ್ತಾ ಇರ್ತಾನೆ, ಕೆಲವೊಂದು ಪ್ರಾಡಕ್ಟ್ ಇಷ್ಟ ಆದಾಗ ಆ ಪ್ರಾಡಕ್ಟ್ ನ ಲಿಸ್ಟ್ ನ ಆ ವಿಶ್ ಲಿಸ್ಟ್ ಅಲ್ಲಿ ಹಾಕಿ ಮುಂದೆ ಅವನು ಪರ್ಚೇಸ್ ಮಾಡುವಾಗ ಆ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಕ್ಕೆ ಈಸಿ ಆಗುತ್ತೆ. ಹಾಗೇನೆ ಬೇರೆ ಅವರಿಗೆ ಅಂದ್ರೆ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ರೆಫರ್ ಮಾಡಕ್ಕೂ ಈಸಿ ಆಗುತ್ತೆ. ಸೊ ಇದು 24 ರೀತಿಲಿ ನಾವು ದೇ ಆರ್ ಮೆನಿ ವೇಸ್, ಈ 24 ವೇಸ್ ಟು ಬಿಲ್ಡ್ ಅಂಡ್ ಮೇಂಟೈನ್ ಕಸ್ಟಮರ್ ಲಾಯಲ್ಟಿನ ನಾನು 24 ಸೆಪರೇಟ್ ಪಾಯಿಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದೀವಿ. ಅಥವಾ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಅನ್ನೋದ್ರಲ್ಲಿ ಕೆಲವೊಂದು ಈ ಮೆಥಡ್ಸ್ ವೇಸ್ ಆಫ್ ಅಟ್ರಾಕ್ಟಿಂಗ್ ಕನ್ಸ್ಯೂಮರ್ಸ್ ನಾವಂತ ಏನು ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಇದೀವಿ, ಇದನ್ನ ಇನ್ನು ಕಡಿಮೆ ರೀತಿಲಿ ಕಡಿಮೆ ಆಫರ್ಸ್ ನ ನಾವು ಪ್ರೊವೈಡ್ ಮಾಡಿ ಡಿಪೆಂಡಿಂಗ್ ಅಪಾನ್ ದ ಸೈಜ್, ದ ಟೈಪ್ ಆಫ್ ದ ಬಿಸ್ನೆಸ್, ದ ಟೈಪ್ ಆಫ್ ದ ಪ್ರಾಡಕ್ಟ್, ದ ಟೈಪ್ ಆಫ್ ಸರ್ವಿಸ್ ದೇ ಆರ್ ಗಿವಿಂಗ್, ಎಲ್ಲಾ ರೀತಿಯಾದ ನಾವು ಇಲ್ಲಿ ಏನು 24 ಆಫರ್ಸ್ ಅಥವಾ ಮೆಥಡ್ಸ್ ನಾವು ಇಲ್ಲಿ ಏನ್ ಮೆನ್ಷನ್ ಎಲ್ಲಾ ಇರಬೇಕು ಅನ್ನೋದಿಲ್ಲ. ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ಪ್ರಾಡಕ್ಟ್, ದ ಸೈಜ್ ಆಫ್ ದ ಬಿಸ್ನೆಸ್,
ವೆದರ್ ಇಟ್ಸ್ ಆನ್ಲೈನ್ ಬಿಸ್ನೆಸ್ ಆರ್ ಆಫ್ಲೈನ್ ಬಿಸ್ನೆಸ್, ಇದೆಲ್ಲ ನೋಡ್ಕೊಂಡು ಅದ್ರ ಮೇಲೆ ಲಿಮಿಟೆಡ್ ಆಗಿ ಇಷ್ಟು ವೇಸ್ ಅಲ್ಲಿ ಯಾವ್ದಾದ್ರು ವೇಸ್ ನ ನೀವು ಸೆಲೆಕ್ಟ್ ಮಾಡಬಹುದು ಅನ್ನೋದನ್ನ ನಾವು ಇಲ್ಲಿ ಕನ್ಕ್ಲೂಡ್ ಮಾಡಬಹುದು. ಥ್ಯಾಂಕ್ ಯು.